ಕುಂಭರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಕುಂಭರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ಆಗಲಿದೆ ಇದು. ಸೊ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಯಾರ್ಯಾರು ಕುಂಭರಾಶಿಯವರು ನನಗೆ ಗೊತ್ತಿರಲ್ವಲ್ಲ, ದಯವಿಟ್ಟು ಒಂದು ಸಹಾಯ ಮಾಡಿ ನನಗೆ. ನಿಮ್ಮ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಈ ವಿಡಿಯೋನ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಿಬಿಡಿ. ಆದಷ್ಟು ದಯವಿಟ್ಟು ಪ್ಲೀಸ್ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಕುಂಭರಾಶಿಯವರು ರೀಚ್ ಆಗಬೇಕು. ಈ ವಿಡಿಯೋ ತುಂಬ ಬೇಗ ರೀಚ್ ಆಗಬೇಕು. ಕಾರಣ ಏನಪ್ಪ ಅಂದರೆ, ಡಿಸೆಂಬರ್ ತಿಂಗಳಲ್ಲಿ ಏನೇನು ಒಳ್ಳೇದಾಗುತ್ತೆ ಅಂತ ತಿಳ್ಕೊಳ್ಬೇಕು, ಪರಿಹಾರ ಮಾಡ್ಕೊಳ್ಬೇಕು, ಆ ಒಳಿತನ್ನು ಪಡೆದುಕೊಳ್ಬೇಕು ಅಂತ. ಅವರಿಗೂ ಒಳ್ಳೇದಾಗಬೇಕು, ನಿಮಗೂ ಒಳ್ಳೇದಾಗಬೇಕು. ಸೊ ಅದರಿಂದಾಗಿ ನನ್ನ ಪ್ರಯತ್ನ ಸಾರ್ಥಕತೆಯನ್ನು ಕಾಣಬೇಕು ಅಂತ ಇಲ್ಲಿ ಬಹಳ ಪ್ರಮುಖವಾಗಿ ನಾನು ಶುಭ ವಿಚಾರಗಳನ್ನ ತಿಳಿಸ್ತಾ ಇದ್ದೇನೆ. ಎಚ್ಚರಿಕೆಗಳ ವಿಡಿಯೋನ ಇನ್ನೊಂದು ಮಾಡಿದ್ದೇನೆ, ನೋಡಿಲ್ಲ ಅಂದರೆ ಚಾನಲಲ್ಲೋ ಇದೇ ಪೇಜ್ನಲ್ಲೇ ಇರ್ತದೆ. ನೀವು ಸ್ಕ್ರಾಲ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಮ್ಮ ಪೇಜ್ನ ಅದಕ್ಕೆ ನಾನು ಹೇಳೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮಾಡ್ಕೊಂಡು ಏನಾದ್ರು ವಿಶೇಷ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ. ಖಂಡಿತವಾಗಿ ನಾನು ಕಮೆಂಟ್ಸ್ನ ಓದ್ತಾ ಇರ್ತೇನೆ. ಸಾಧ್ಯವಾದಷ್ಟು ರಿಪ್ಲೈ ಮಾಡುವ ಪ್ರಯತ್ನವನ್ನು ಸಹ ಮಾಡ್ತಾ ಇರ್ತೇನೆ. ವಿಡಿಯೋ ಶುರು ಮಾಡೋಣ. ಮೊದಲನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ, ಮತ್ತೆ ಗುರುಬಲ ಆರಂಭ. ಎಸ್, ನಿಮಗೆ ನವೆಂಬರ್ ತಿಂಗಳಲ್ಲಿ ಗುರುಬಲ ಇರಲಿಲ್ಲ. ಡಿಸೆಂಬರ್ ಕೂಡ 4ನೇ ತಾರೀಕಿನ ತನಕ ಗುರುಬಲ ಇರಲ್ಲ. ಸೊ ಮೊದಲನೇ ವಾರ ಅಷ್ಟು ಅನುಕೂಲತೆಗಳು ಗುರುಬಲ ಇಲ್ಲ. ಆದ ಕಾರಣ 5ನೇ ತಾರೀಕಿಂದ ಆಚೆಗೆ ನಿಮಗೆ ಚೆನ್ನಾಗಿ ಗುರುಬಲ ಬಂದ ಮೇಲೆ, ಅಥವಾ 6ನೇ ತಾರೀಕಿಂದ ಆಚೆಗೆ ಪೂರ್ಣವಾಗಿ ನಿಮಗೆ ಗುರುಬಲ ಬಂದ ಮೇಲೆ ಶುಭ ಕಾರ್ಯಗಳು ಜೀವನದಲ್ಲಿ ನಡೀತಕ್ಕಂಥದ್ದು ಅಂತ. ಬಹಳಷ್ಟು ಜನ ನೀವು ಡಿಸೆಂಬರ್ 15 ಧನುರ್ಮಾಸ ನಾವು ವಿವಾಹ ಪ್ರಯತ್ನವೇ ಮಾಡಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ಮಾಡಬಹುದು, ಖಂಡಿತವಾಗಿ ಮಾಡಬಹುದು. ಧನುರ್ಮಾಸದಲ್ಲಿ ವಿವಾಹ ಪ್ರಯತ್ನಗಳು ಮಾಡಬಾರ್ದು ಅಂತೇನಿಲ್ಲ. ಸೊ ನೀವೇನಾದರೂ ಕುಂಭರಾಶಿಯ ಅವಿವಾಹಿತೆ ಆಗಿದ್ದರೆ, ಅದು ಹುಡುಗ ಬೇಕಾರಾಗಿರಲಿ, ಹುಡುಗಿ ಬೇಕಾರಾಗಿರಲಿ, ಅವಿವಾಹಿತೆ ಯಾರು ಬೇಕಾದರೂ ಆಗಿರಬಹುದು. ಕುಂಭರಾಶಿ ಆಗಿದ್ದರೆ ಡಿಸೆಂಬರ್ 6ನೇ ತಾರೀಕಿನಿಂದ ಹುಡುಕಲಿಕ್ಕೆ ಶುರು ಮಾಡಿದ್ರೆ, ವಧು ಅಥವಾ ವರ ಯಾರು ಬೇಕೋ ಅವ್ರನ್ನ ಹುಡುಕ್ಲಿಕ್ಕೆ ಶುರು ಮಾಡಿದ್ರೆ, ಪ್ರಯತ್ನ ಮಾಡ್ತಾ ಇದ್ರೆ ವಿವಾಹ ಸಿದ್ಧಿಯಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅರ್ಥ ಮಾಡ್ಕೊಳ್ಳಿ ಇದನ್ನು. ನಂತರ ಸಿಗುವಂಥದ್ದು ಕಷ್ಟ. ಆದ್ದರಿಂದ ಹೇಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನೀವು ಆಲ್ರೆಡಿ ಮದುವೆ ಆಗಿದೆ, ಏನೋ ದಾಂಪತ್ಯ ಸಮಸ್ಯೆ ಆಗ್ತಾ ಇದೆ, ಗಂಡ ಹೆಂಡತಿ ಜಗಳ ಮನಸ್ತಾಪ. ಈಗಂತೂ ಕುಂಭರಾಶಿಯವರಿಗೆ 7ನೇ ಮನೆಯಲ್ಲೇ ಕೇತು ಇದ್ದಾನೆ, ಜನ್ಮದಲ್ಲಿ ರಾಹು ಇದ್ದಾನೆ, ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಗಂಡ ಹೆಂಡತಿ ಜಗಳ ಮನಸ್ತಾಪಗಳು ಅಂತ ಅಂದರೂ ಸಹ ನೀವು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಕೂತು ಮಾತಾಡಿಕೊಂಡ್ರೆ ಖಂಡಿತವಾಗಿ ಅನುಕೂಲವಾಗಲಿದೆ ಗುರುಬಲದಿಂದಾಗಿ. ಗೊತ್ತಾಯ್ತಲ್ವಾ? ಸೊ ಅದರಿಂದ ಆದಷ್ಟು ಜಾಸ್ತಿ ಪ್ರಯತ್ನವನ್ನು ಮಾಡಲಿ. ನಮ್ಮ ಕಡೆಯಿಂದ ನಾವು ಸಹ ನಿಮಗೋಸ್ಕರ, ನಿಮಗೆ ಅನುಕೂಲ ಆಗಲಿ, ಅವಿವಾಹಿತ ಕುಂಭರಾಶಿಯವರಿಗೆ ವಿವಾಹ ಸಿದ್ಧಿ ಆಗಲಿ, ವಿವಾಹಿತ ಕುಂಭರಾಶಿಯವರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಲಿ ಅಂಥೇಳಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ವಿಶೇಷ ಭದ್ರರಕ್ಷಾ ಬ್ರಾಸ್ಲೆಟನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಈ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗೆ ವಿಡಿಯೋ ಎಂಡಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ. ಏನೇನು ಹೋಮಗಳಿದೆ, ಏನು ವಿಶೇಷ ಪ್ರಸಾದ, ಏನು ವಿಶೇಷ ಎಲ್ಲವೂ ಸಹ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ, ಗೊತ್ತಾಗಲಿದೆ. ಎರಡನೆಯ ಶುಭ ವಿಚಾರ ಕುಂಭರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ವ್ಯಾಪಾರದಲ್ಲಿ ಲಾಭ ಅಂತ. ಕುಂಭರಾಶಿಗೆ ಲಾಭಾಧಿಪತಿ ಗುರುಗ್ರಹನಾಗಿರ್ತಾನೆ. ಸೊ ಲಾಭಾಧಿಪತಿ ಗುರು ಪಂಚಮದಲ್ಲಿದ್ದು ಲಾಭವನ್ನು ನೋಡ್ತಾ ಇದ್ದಾನೆ ಅಂದರೆ, ನೀವು ಕುಂಭರಾಶಿಯವರಾಗಿದ್ದು ಬಿಸ್ನೆಸ್ ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ ಅಂತ ಆದರೆ ನಿಮಗೆ ಅತ್ಯುತ್ತಮವಾದಂತಹ ಸಮಯ ಆಗಬಹುದು ಡಿಸೆಂಬರ್ ತಿಂಗಳು. ಲಾಭ, ಬಿಸ್ನೆಸ್ಸಲ್ಲಿ ಒಳ್ಳೆ ಪ್ರಾಫಿಟ್ ಸಿಗುತ್ತೆ, ಒಳ್ಳೆ ಕಾಂಟ್ರಾಕ್ಟ್ಗಳು ಸಿಗುತ್ತೆ, ಒಳ್ಳೆ ಬಿಸ್ನೆಸ್ ಆಗುತ್ತೆ, ಒಳ್ಳೆ ಪ್ರಾಫಿಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಬಿಸ್ನೆಸ್ ಮೆನ್ಗೆ. ಅಂದರೆ ನೀವು ವ್ಯಾಪಾರಸ್ಥರಾಗಿರಬೇಕು. ನೀವು ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ, ಕುಂಭರಾಶಿಯವರಾಗಿದ್ದು ವ್ಯಾಪಾರ ಮಾಡ್ತೀರಿ, ಬಿಸ್ನೆಸ್ ಮಾಡ್ತೀರಿ, ನೀವು ಇಂಡಸ್ಟ್ರಿ ಇಟ್ಕೊಂಡಿದ್ದೀರಾ, ನೀವು ಅಂಗಡಿ ಇಟ್ಕೊಂಡಿದ್ದೀರಾ, ನೀವು ಹೋಟೆಲ್ ಇಟ್ಕೊಂಡಿದ್ದೀರಾ, ನೀವು ಏನೇ ಬಿಸ್ನೆಸ್ ವ್ಯಾಪಾರ ಮಾಡ್ಕೊಳ್ತಾ ಇದ್ದೀರಾ, ಚಿಕ್ಕ ಪ್ರಮಾಣದ ವ್ಯಾಪಾರ, ರಸ್ತೆ ಮೇಲೆ ಹಾಕೊಳ್ತಕ್ಕಂಥ ವ್ಯಾಪಾರದಿಂದ ಹಿಡಿದು ದೊಡ್ಡ ದೊಡ್ಡ ಬಿಸ್ನೆಸ್ ತನಕ ಯಾವುದು ಬೇಕಾದ್ರೂ ಆಗಿರಲಿ, ನೀವು ವ್ಯಾಪಾರ ಮಾಡ್ತಕ್ಕಂಥ ಕುಂಭರಾಶಿಯವರ ಅಂತ ಆದರೆ ಡಿಸೆಂಬರ್ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ. ಸ್ವಲ್ಪ ದೃಷ್ಟಿ ಇತ್ಯಾದಿಗಳಾಗಬಹುದು, ಅದರಿಂದಾಗಿ ಸ್ವಲ್ಪ ಹಿನ್ನಡೆ ಆಗಬಹುದು. ನಾನು ಎಚ್ಚರಿಕೆ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅನಿಸುತ್ತೆ ಅದ್ರ ಬಗ್ಗೆ ಎಲ್ಲ. ಸೊ ಅದರ ನಿರ್ವಹಣೆಗೋಸ್ಕರವಾಗಿ ನಾವು ಅಘೋರಾಸ್ತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಮಾಟಮಂತ್ರ ಇರಲಿ, ದೃಷ್ಟಿದೋಷ ಇರಲಿ, ಪರಿಹಾರ ಆಗಿಬಿಡಬೇಕು ಅಂತ ಅಘೋರಾಸ್ತ್ರ ಹೋಮವನ್ನು ಮಾಡಿ ಈ ಒಂದು ವಿಶೇಷವಾದ ಬ್ರೇಸ್ಲೆಟ್ ಭದ್ರರಕ್ಷಾ ಕವಚವನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ನೀವು ಖಂಡಿತ ವಿಡಿಯೋ ಎಂಡ್ ತನಕ ನೋಡಿದ್ರೆ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ, ಸರಳ ಪರಿಹಾರನೂ ತಿಳಿಸ್ತೇನೆ. ಅಂದರೆ ನೀವೇ ಆರಾಮಾಗಿ ಈಸಿಯಾಗಿ ನೀವೇ ಮಾಡ್ಕೊಳ್ಳುವಂಥದ್ದು ಕೂಡ ತಿಳಿಸ್ತೇನೆ. ವಿಶೇಷ ಪರಿಹಾರನ ಮಾತ್ರ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ವಿಡಿಯೋ ನೋಡ್ಕೊತ ಹೋಗಿ. ಮೂರನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂದರೆ,
ಆರ್ಥಿಕ ಅನುಕೂಲತೆಗಳು ಚೆನ್ನಾಗಿದೆ ಅಂತ ಕಂಡು ಬರ್ತಾ ಇದೆ. ಇಲ್ಲೇನಾಗುತ್ತೆ, ಶುಕ್ರನ ಹಾಗೂ ಬುಧನ ಯುತಿ, ಪಂಚಮಾಧಿಪತಿ ಹಾಗೂ ಶುಕ್ರನ ಯುತಿ. ಶುಕ್ರ ನಿಮಗೆ ಭಾಗ್ಯಾಧಿಪತಿಯಾಗಿರ್ತಾನೆ. ಸೊ ಭಾಗ್ಯಾಧಿಪತಿ ಹಾಗೂ ಪಂಚಮಾಧಿಪತಿಯ ಯುತಿ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಶುಕ್ರ ಬುಧ ಒಟ್ಟಿಗೆ ಇರತಕ್ಕಂಥದ್ದು. ಎರಡನೇದಾಗಿ ಧನಾಧಿಪತಿ ಪಂಚಮದಲ್ಲಿದ್ದು ಲಾಭವನ್ನು ನೋಡ್ತಾ ಇರ್ತಾನೆ. ಧನಸ್ಥಾನದಲ್ಲಿ ಶನಿ ಇದ್ದಾನೆ ಅಂದರೆ ರಾಷ್ಟ್ರಾಧಿಪತಿ ದ್ವಿತೀಯದಲ್ಲಿದ್ದರೆ ಶ್ರೀಮಂತ ಮಾಡೇ ಮಾಡ್ತಾನೆ. 7.5 ಅನ್ನೋ ಪಾಯಿಂಟ್ ಪಕ್ಕದಲ್ಲಿಟ್ಟು ಯೋಚನೆ ಮಾಡಿದ್ರೆ. ಸೊ ಇದೇನಾಗ್ಬಿಡುತ್ತೆ, ನಿಮಗೆ ಆರ್ಥಿಕವಾಗಿ ಡಿಸೆಂಬರ್ ತಿಂಗಳು ತುಂಬ ಅನುಕೂಲಕರವಾಗಬೇಕು. ಸ್ವಲ್ಪ ದುಡ್ಡು ಕಾಸು ಚೆನ್ನಾಗಿ ಓಡಾಡಬೇಕು, ಕೈಯಲ್ಲಿ ಚೆನ್ನಾಗಿ ಬರೋ ದುಡ್ಡೆಲ್ಲ ಬರೋಂಗಾಗಬೇಕು. ಇದು ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ ನನಗೆ. ಸೊ ಆದ್ದರಿಂದ ನೀವು ಉದ್ಯೋಗ ಮಾಡೋರಾಗಿರಲಿ, ಬಿಸ್ನೆಸ್ ಮಾಡೋರಾಗಿರಲಿ, ಏನೇ ನಿಮ್ಮ ನಿಮ್ಮ ಕರ್ಮಾಂಗ ಯಾವುದೇ ರೀತಿಯಲ್ಲಿರಲಿ, ಜೀವನಾಂಶ ಯಾವುದೇ ರೀತಿಯಲ್ಲಿ ನಡೀತಾ ಇರಲಿ, ನೀವು ಶ್ರದ್ಧೆಯಿಂದ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ಸರಿಯಾಗಿ ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಬರೋ ದುಡ್ಡು ಖಂಡಿತವಾಗಿ ಬರುತ್ತೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅದೇನೊಂದು ಸ್ವಲ್ಪ ಸುಲಭವಾಗಲಿಕ್ಕೋಸ್ಕರವಾಗಿ ನೀವು ಒಂದು ಸ್ವಲ್ಪ ದೇವತಾರಾಧನೆ ಮಾಡ್ಕೊಳ್ಬಹುದಾಗಿರ್ತದೆ. ಅದರಲ್ಲೂ ವಿಶೇಷವಾಗಿ ನಿಮಗೆ ಪಂಚಮಾಧಿಪತಿ ಬುಧ ಅಂದರೆ ರಾಮದೇವರ, ವಿಷ್ಣು ಅಂದರೆ ರಾಮದೇವರ ಆರಾಧನೆ ಮಾಡಿ ಆಂಜನೇಯನಿಂದ ನೀವು ಅನುಗ್ರಹವನ್ನು ಪಡ್ಕೊಳ್ಬೇಕಾಗ್ತದೆ. ಅಂದರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ರಾಮತಾರಕ ಮಂತ್ರ ಶ್ರೀರಾಮ ಜಯ ಜಯ ರಾಮ. ನೀವು ಈ ಮಂತ್ರವನ್ನು ಜಪ 108 ಬಾರಿ ಜಪ ಮಾಡಿದ ಪ್ರತಿ ದಿವಸ ಎಲ್ಲಿ ರಾಮನೋ ಅಲ್ಲಿ ಹನುಮನ. ಎಸ್, ನೀವು ಹೇಳ್ದಂಗೆ. ಸೊ ಆಂಜನೇಯನ ರಕ್ಷಣೆ ಸಿಗ್ತದೆ, ಆಂಜನೇಯ ಅನುಗ್ರಹವಾಗ್ತದೆ. ಸೊ ಆರ್ಥಿಕ ವಿಚಾರಗಳಲ್ಲಿ ಪರಿಹಾರವಾಗ್ತದೆ. ಅಷ್ಟೇ ಅಲ್ಲ, ನಿಮ್ಮ ಶತ್ರುಗಳನ್ನೆಲ್ಲ ಸಹ ನಾಶ ಮಾಡಬಹುದು. ನಿಮ್ಮ ಶತ್ರುಗಳಿಂದ ರಕ್ಷಣೆಯನ್ನು ನೀವು ಪಡ್ಕೊಳ್ಬಹುದು. ಊರ ಮೇಲಿರೋ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲ, ನಮ್ಮ ಕಾಲು ಚಪ್ಪಲಿ ಹಾಕೊಂಡು ಓಡಾಡಬೇಕು. ಸೊ ಅದರಿಂದ ಆ ಒಂದು ಸಂರಕ್ಷಣೆ ಸಿಗಲಿದೆ ನಿಮಗೆ. ಸೊ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ರಾಮತಾರಕ ಮಂತ್ರ ಜಪವನ್ನು ಮಾಡಿ ಪ್ರತಿ ದಿವಸ 108 ಬಾರಿ, ಖಂಡಿತ ಆಂಜನೇಯನ ರಕ್ಷಣೆ ಆಗ್ತದೆ. ಇಲ್ಲ ನಾವು ವಿಶೇಷವಾಗಿ ಪಂಚಮುಖಿ ಶತ್ರು ನಿಗ್ರಹ ಪಂಚಮುಖಿ ಅಭಯಾಂಜನೇಯ ಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಭದ್ರ ರಕ್ಷಾ ಕವಚ, ಆ ಒಂದು ಹೋಮದಲ್ಲೂ ಸಹ ಎನರ್ಜೈಸ್ ಆಗಲಿದೆ. ಸೊ ಸಂಕಲ್ಪ ಸೇವೆ ಕೊಟ್ಟರೆ ಎಲ್ಲ ಹೋಮ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಒಂದು ಪ್ರಸಾದವನ್ನು ಕಳಿಸ್ಕೊಡ್ತಕ್ಕಂಥದ್ದು. ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸಪ್ ಮಾಡಿಕೊಂಡ್ರೆ ಸಾಕು. ಒಳ್ಳೆಯದಾಗಿ. 4ನೇ ಶುಭ ವಿಚಾರ, ಕುಂಭರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಡಿಸೆಂಬರ್ ತಿಂಗಳ 20ನೇ ತಾರೀಕು ದಾಟ್ತು ಅಂದರೆ ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ತುಂಬ ಅನುಕೂಲವಾಗಲಿದೆ ಅಂತ ಕಂಡು ಬರ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಭೂಮಿ, ಪಿತ್ರಾರ್ಜಿತ ಆಸ್ತಿ ಸ್ವರೂಪದಲ್ಲಿ ಭೂಮಿ ಬರಬೇಕು ಅಂತಾದರೂ ಕೂಡ ತುಂಬ 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 ಅನುಕೂಲವಾಗಲಿದೆ. ಹಣಕಾಸು ಬರೋದಕ್ಕಿನ್ನೂ ಹಣಕಾಸು, ಈಗ ನಂಗೆ ಭೂಮಿ ಬೇಡ, ನಂಗೆ ದುಡ್ಡು ಕೊಟ್ಬಿಡಿ, ಸೆಟ್ಲ್ ಮಾಡ್ಕೊಂಬಿಡಿ ಅಂದ್ರೂ ಸಾಧ್ಯತೆ ಇದೆ. ಒಂದು 40% ಸಾಧ್ಯತೆ ಅದು ಇದೆ. ಬಟ್ ಭೂಮಿ ಬೇಕು, ಪಿತ್ರಾರ್ಜಿತ ಆಸ್ತಿಯ ಭೂಮಿ ಬೇಕು ಅಂದರೆ ಕೂತ್ಕೊಂಡು ಮಾತಾಡಲಿಕ್ಕೆ ಫಸ್ಟ್ ಕ್ಲಾಸ್. ಯಾಕೆಂದರೆ ತೃತೀಯಾಧಿಪತಿನೂ ಕುಜನೇ, ಭೂಮಿಕಾರಕ, ಲಾಭಸ್ಥಾನದಲ್ಲಿರ್ತಾನೆ. ಅಣ್ತಂದಿರು, ಒಡ ಹುಟ್ಟಿದವರು ಎಲ್ಲರೂ ಒಪ್ಕೊಳ್ತಾರೆ, ತಂದೆನೂ ಒಪ್ಕೊಳ್ತಾರೆ. ಯಾಕೆಂದರೆ ಶುಕ್ರನೂ ಚೆನ್ನಾಗಿರ್ತಾನೆ, ಬುಧನೊಟ್ಟಿಗೆ ಇರ್ತಾನೆ. ಸೊ ಎಲ್ಲೋ ನನ್ನ ಕನಸಿಕೆ ಪ್ರಕಾರ ನೀವು ಕುಂಭರಾಶಿಯವರು ಪಿತ್ರಾರ್ಜಿತ ಆಸ್ತಿಯ ಹಂಚಿಕೆ ವಿಚಾರದಲ್ಲಿ ಕೂತ್ಕೊಂಡು ಮಾತಾಡ್ತೀರಾ ಅಂದರೆ ಖಂಡಿತವಾಗಿ ಮಾತಾಡಿ, ನಿಮಗೆ ಅತ್ಯಂತ ಸುಲಭವಾಗಿ ಆಗುವಂಥದ್ದೇ ಕಂಡು ಬರ್ತಾ ಇದೆ ನನಗೆ. ಸೊ ನೀವು ಈ ಒಂದು ವಿಚಾರವನ್ನು ಚೆನ್ನಾಗಿ ಯೋಚನೆ ಮಾಡಿ ಯಾವ ರೀತಿಯಲ್ಲಾಗಲಿದೆ ಅಂತ. ಇಲ್ಲಿ ಬಹಳ ಪ್ರಮುಖವಾಗಿ ಸಮಾಧಾನವಾಗಿ ಮಾತಾಡಿ, ಸಿಟ್ಟು ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಬಹಳ ಪ್ರಮುಖವಾಗಿ ನಿಮಗೆ ಹೇಳಬೇಕು ಅಂದರೆ, ಕುಜ ಚೆನ್ನಾಗಿ ಲಾಭದಲ್ಲಿ ಬರ್ತಾನೆ ನಿಮಗೆ. ಸೊ 20ನೇ ತಾರೀಕು ನಂತರ. ಸೊ ನೀವೇನಾದರೂ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದರೆ, ಅಥವಾ ಭೂಮಿಯನ್ನು ಖರೀದಿ ಮಾಡಬೇಕು, ಭೂಮಿನ ಮಾರಾಟ ಮಾಡಬೇಕು, ಜಮೀನು ಖರೀದಿ ಮಾಡಬೇಕು, ಜಮೀನು ಮಾರಾಟ ಮಾಡಬೇಕು, ಖಂಡಿತ ಸೈಟ್ ಖರೀದಿ ಮಾಡಬೇಕು, ಸೈಟ್ ಮಾರಾಟ ಮಾಡಬೇಕು, ಡಿಸೆಂಬರ್ 20ರ ನಂತರ ಖಂಡಿತವಾಗಿ ಆಗುತ್ತೆ. ಇದೆಲ್ಲ ಕೆಲಸಗಳು ಈಸಿಯಾಗಿ ಹೂ ಎತ್ತದಂಗೆ ಆಗುತ್ತೆ ನಿಮಗೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಅಷ್ಟೇ ಅಲ್ಲದೆ ನೀವು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ ಅಂತಂದ್ರೂ ತುಂಬ ಚೆನ್ನಾಗಿದೆ. ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಚೆನ್ನಾಗಿದೆ. ನೀವು ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಡಿಪ್ಲೊಮಾ ಇತ್ಯಾದಿಗಳು ಮಾಡ್ಕೊಂಡು ಜಾಬ್ ಮಾಡ್ತಾ ಇದ್ದೀರಾ ಅಂದ್ರೂ ಚೆನ್ನಾಗಿದೆ. ನೀವು BE ಎಲೆಕ್ಟ್ರಿಕಲ್ಸ್ ಮಾಡಿದ್ದೀರಾ ಅಂದ್ರೂ ನಿಮ್ಗೆ ತುಂಬ ಚೆನ್ನಾಗಿದೆ. ನೀವು ರಿಪೇರಿ ಎಲೆಕ್ಟ್ರಿಕಲ್ ಇಂಜಿನಿಯರ್, ಮನೆಗೆ ನಿಂತು ರಿಪೇರಿ ಎಲೆಕ್ಟ್ರಿಷಿಯನ್, ನೀವು ಎಲೆಕ್ಟ್ರಿಷಿಯನ್ ಆಗಿದ್ದೀರಾ ಅಂದ್ರೂ ನಿಮ್ಗೆ ಒಳ್ಳೆ ಬಿಸ್ನೆಸ್ ಚೆನ್ನಾಗಿದೆ. ನೀವು ರೈತ ಆಗಿದ್ದರೂ ತುಂಬ ಚೆನ್ನಾಗಿದೆ. ದವಸ ಧಾನ್ಯ ಮಾರಾಟ ಮಾಡುವ ಜನರಲ್ ಸ್ಟೋರ್ಸ್ ಇಟ್ಟಿದೆ ಅಂದರೂ ಚೆನ್ನಾಗಿದೆ. ಬೇಕ್ರಿ ಇಟ್ಟರು ಚೆನ್ನಾಗಿದೆ. ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ರೆ ಅಂದರೆ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ತುಂಬ ಚೆನ್ನಾಗಿರ್ತಕ್ಕಂಥದ್ದು ನೀವು ಕುಂಭರಾಶಿಯವರಾಗಿದ್ದರೆ ಈ ಬಿಸ್ನೆಸ್ಗಳಲ್ಲಿ ಸಂಬಂಧಪಟ್ಟಂತೆ. ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ರೆ ಅಂದರೆ ಒಂದು 50% ಚೆನ್ನಾಗಿದೆ ಬಟ್ಟೆ ಬಿಸ್ನೆಸ್ಸು. 60%ವರೆಗೂ ಚೆನ್ನಾಗಿದೆ ಅಂತ ಅನ್ಕೊಳ್ಳೋಣ ಬಟ್ಟೆ ಬಿಸ್ನೆಸ್ಸು. ಸ್ವಲ್ಪ ಮಾತು ಚೆನ್ನಾಗಾಡಿ ತುಂಬ ಚೆನ್ನಾಗಿ ಬೆರೆತ್ರಿ ಅಂದರೆ ಬಟ್ಟೆ ಬಿಸ್ನೆಸ್ನ ನೀವು ಇನ್ನೂ ಏಳಿಸ್ಕೊಂಬರ್ಬೋದು.
ಅವಕಾಶಗಳು ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ವಿಶೇಷ ದೇವತಾರಾಧನೆಗಳು, ಪಂಚಮುಖಿ ಅಭಯಾಂಜನೇಯ ಸ್ವಾಮಿ, ಅಘೋರಾಸ್ತ್ರ ಹೋಮ, ನಿಮ್ಮ ಆರೋಗ್ಯ ಬಾಧೆಲ್ಲ ಪರಿಹಾರ ಆದರೆ, ಸದೃಢವಾಗಿ ಒಳ್ಳೆ ಆರೋಗ್ಯ ಇದ್ದರೆ ತಾನೇ ನೀವು ಸರಿಯಾಗಿ ಕೆಲಸ ವ್ಯವಹಾರ, ಜಾಬ್ಗಾಗಲಿ ಬಿಸ್ನೆಸ್ಗಾಗಲಿ ಹೋಗ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ನಾವು ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ, ಅದರಲ್ಲೂ ಈ ಒಂದು ಭದ್ರ ರಕ್ಷಾ ಕವಚ ನಿಮಗೆ, ಈ ಒಂದು ಬ್ರಾಸ್ಲೆಟ್ ನಿಮಗೆ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಒಂದೇ ಸಂಕಲ್ಪ ಸೇವೆ, ಎಲ್ಲ ಹೋಮ, ಪ್ರಸಾದ, ಪೋಸ್ಟಲ್ ಚಾರ್ಜ್ ಎಲ್ಲದೂ ಬಂದುಬಿಡ್ತು. ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ನೀವು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಕೊಂಡ್ರೆ ಆಯ್ತು, ಭಾಳ ಈಸಿ. 5ನೇ ಶುಭ ವಿಚಾರ, ಕುಂಭರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಕುಂಭರಾಶಿಯ ವಿವಾಹಿತ ಸ್ತ್ರೀ ಆಗಿದ್ದರೆ, ಕುಂಭರಾಶಿಯವರು ಮದುವೆ ಆಗಿದೆ, ವಿವಾಹಿತ ಸ್ತ್ರೀ ನೀವು ಅಂತಾಗಿದ್ದರೆ, ವಿವಾಹಿತೆ ಸ್ತ್ರೀ ಕುಂಭರಾಶಿಯಾಗಿದ್ದರೆ 20ನೇ ತಾರೀಕಿನ ತನಕ ಸ್ವಲ್ಪ ಕಷ್ಟ ಆಗ್ಬೋದೇನೋ. 20ನೇ ತಾರೀಕು ನಂತರ ಮಾತ್ರ ತವರ ಮನೆಯಿಂದ ತುಂಬ ಸಪೋರ್ಟ್ ಸಿಗಲಿದೆ. ಒಡ ಹುಟ್ಟಿದವರ ಸಪೋರ್ಟ್ ಸಿಗುತ್ತೆ, ಹೆತ್ತವರ ಸಪೋರ್ಟ್ ಸಿಗುತ್ತೆ, ತುಂಬ 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 ಅನುಕೂಲ ಆಗಲಿದೆ. ಏನಂತಂದರೆ 20ನೇ ತಾರೀಕು ದಾಟಬೇಕಷ್ಟೇ, ಸಿಂಪಲ್. 20ನೇ ತಾರೀಕು ದಾಟಿಬಿಡ್ತಾ ನಿಮ್ಮ ಒಡ ಹುಟ್ಟಿದವ್ರ ಸಪೋರ್ಟು ಸಿಗುತ್ತೆ, ನಿಮಗೆ ತವರು ಮನೆಯಿಂದ ಅಪ್ಪ ಅಮ್ಮ ಯಾರೆಲ್ಲ ಸಪೋರ್ಟು ಸಿಗುತ್ತೆ. ಇಲ್ಲ ಸರ್ ಗಂಡಸ್ರ ಕಥೆ ಹೇಳಿ ಸರ್, ಗಂಡಸರಿಗೂ ಬಂತು ತಂದೆ ಸಪೋರ್ಟ್ ಸಿಗುತ್ತೆ, ಭಾಳ ಇಂಪಾರ್ಟೆಂಟು. ತಾಯಿ ಸಪೋರ್ಟ್ ಸಿಗುತ್ತೆ, ತಾಯಿಯಿಂದ ಅನುಕೂಲ ಆಗುತ್ತೆ, ತಾಯಿಯವರು ಸಹಾಯ ಮಾಡ್ತಾರೆ, ತಾಯಿಯವ್ರಿಗೆ ಅನಾರೋಗ್ಯ ಇದ್ದರೆ ತಾಯಿಯವರ ಆರೋಗ್ಯ ವೃದ್ಧಿ ಆಗುತ್ತೆ, ಚೆನ್ನಾಗಾಗುತ್ತೆ ತಾಯಿಗೆ. ಸೊ ಈ ಥರ ಗಂಡಸರಿಗೂ ಸಹ ಫಲ ಕೊಡುತ್ತೆ ಇದು. ಸೊ ಇದೆಲ್ಲವೂ ಡಿಪೆಂಡ್ ಆಗಿರತಕ್ಕಂಥದ್ದು ನೀವು ಯಾವ ರೀತಿಯಲ್ಲಿ ಪರಿಹಾರ ಮಾಡಿಕೊಂಡು ಯಾವ ರೀತಿಯಲ್ಲಿ ಈ ಫಲಗಳನ್ನೆಲ್ಲ ಪಡ್ಕೊಳ್ತೀರಾ ಅಂತ. ಸೊ ಪರಿಹಾರ ಬಹಳ ಮುಖ್ಯವಾಗಿರ್ತದೆ. ನವೆಂಬರ್ 20ನೇ ತಾರೀಕು ಕಾರ್ತೀಕ ಅಮಾವಾಸ್ಯೆ ಪರ್ವದಿನ. ಕಾರ್ತೀಕ ಮಾಸ ವರ್ಷಕ್ಕೊಮ್ಮೆ ಬರ್ತಕ್ಕಂಥದ್ದು, ರಾಜಯೋಗದ ಮಾಸ ಅಂತ ಕರಿತೀವಿ ನಾವು ಕಾರ್ತೀಕ ಮಾಸವನ್ನು. ಇಂತಹ ಕಾರ್ತೀಕ ಮಾಸದಲ್ಲಿ ಅಮಾವಾಸ್ಯೆ ಅಂದರೆ ಪರ್ವತಿಥಿ, ಅದು ಅಮಾವಾಸ್ಯೆ ಪೂರ್ಣ ತಿಥಿ, ಪರ್ವಕಾಲ ಅದು. ಸೊ ಅದರಿಂದಾಗಿ ಅಂತಹ ಅದ್ಭುತವಾದ ದಿವಸ ಈ ಬಾರಿ ನವೆಂಬರ್ 20ನೇ ತಾರೀಕು ಬಂದಿದೆ, ಗುರುವಾರದ ದಿವಸ ಬಂದಿದೆ. ಗುರುವಾರ ಅಮಾವಾಸ್ಯೆ, ಕಾರ್ತೀಕ ಅಮಾವಾಸ್ಯೆ ಬಂದಿದೆ. ಸೊ ಇಂತಹ ಒಂದು ಅದ್ಭುತವಾದಂತಹ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗೆ ಪರಿಹಾರವಾಗಿ, ನಿಮ್ಮ ರಾಶ್ಯಾಧಾರಿತವಾಗಿ ಏನೇ ಸಮಸ್ಯೆಗಳು ಬಂದರೂ ಪರಿಹಾರವಾಗಬೇಕು. ಅದರಲ್ಲೂ ವಿಶೇಷವಾಗಿ ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ ಇತ್ಯಾದಿ ಯಾವುದೇ ಬಾಧೆಗಳಿದ್ರೂ ಪರಿಹಾರ ಮಾಡಿಕೊಡ್ಬೇಕು. ಕೆಲವರು ಶತ್ರು ಬಾಧೆಗಳಿಂದ ಕೋರ್ಟು ಕಚೇರಿ ಸಹ ಅಲಿತಾ ಇರ್ತಾರೆ. ಏನೇ ಸಮಸ್ಯೆಗಳಿದ್ರೂ ಪರಿಹಾರ ಆಗಬೇಕು ಅನ್ನುವ ಕಾರಣಕ್ಕೆ ಶತ್ರು ನಿಗ್ರಹ ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಶತ್ರು ನಿಗ್ರಹ ಆಗಬೇಕು ಅಂಥೇಳಿ, ಅದು ಪಂಚಮುಖ ಅಂದರೆ ಪೃಥಿವ್ಯ ತೇಜು ವಾಯುರಾಕಾಶ ಅಂಥೇಳಿ ಪಂಚಭೂತಗಳನ್ನು ಪ್ರತಿನಿಧಿಸ್ತಕ್ಕಂಥದ್ದಾಗಿರ್ತದೆ. ಯಾವುದೇ ದಿಕ್ಕಿನಿಂದ, ಯಾವುದೇ ವ್ಯಕ್ತಿಯಿಂದ, ಯಾವುದೇ ವಿಧಾನದಲ್ಲಿ ನಿಮಗೆ ತೊಂದರೆ ಕೊಡಲಿಕ್ಕೆ, ದೃಷ್ಟಿ ಆಗಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಯಾಕೆಂದರೆ ಅಷ್ಟು ಪ್ರಮಾಣದಲ್ಲಿ ನಿಮ್ಮ ರಕ್ಷಣೆಯನ್ನು ಮಾಡಲಿದ್ದೇನೆ ಈ ಒಂದು ಆಂಜನೇಯ ಸ್ವಾಮಿ. ಅಂತಹ ಪವರ್ಫುಲ್ ಆದ ಆಂಜನೇಯನ ಮಂತ್ರವನ್ನು ಕಾರ್ತೀಕ ಅಮಾವಾಸ್ಯೆ ಗುರುವಾರ ದಿವಸ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿ ಹೋಮವನ್ನು ಮಾಡ್ತಾರೆ. ಹಾಗೂ ಆ ಹೋಮದಲ್ಲಿ ಈ ವಿಶೇಷವಾದ ಭದ್ರರಕ್ಷಾ ಕವಚ ಬ್ರಾಸ್ಲೆಟನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡಲಿದ್ದೇವೆ. ಇದರಲ್ಲಿ 4 ವಿಧದ ವಿಶೇಷವಾದಂತಹ ಉಪರತ್ನಗಳಿದೆ. ಅದರಲ್ಲಿ ನಿಮಗೆ ಒಂದೊಂದು ಉಪರತ್ನ ನಿಮ್ಮ ಒಂದೊಂದು ಸಮಸ್ಯೆಗೆ ಪರಿಹಾರ. ಅದರಲ್ಲೂ ವಿಶೇಷವಾಗಿ ಜ್ವಾಲಾಮುಖಿ ರತ್ನ. ಈ ಜ್ವಾಲಾಮುಖಿ ರತ್ನ ಭೂಮಿಯಿಂದ ಏನು ಜ್ವಾಲಾಮುಖಿ ಸ್ಫೋಟ ಹಾಕಿ ಲಾವಾರಸ ಬರುತ್ತಲ್ಲ, ಆ ಲಾವಾರಸ ಗಟ್ಟಿಯಾಗಿರತಕ್ಕಂಥದ್ದೇ ಜ್ವಾಲಾಮುಖಿ ರತ್ನಗಳು, ಆಯ್ತಲ್ವಾ? ಬಹಳ ಅದ್ಭುತವಾದಂಥ ಪವರ್ಫುಲ್ ಆದಂಥ ರತ್ನ ಇದು, ಆಯ್ತಾ? ಇದನ್ನು ಏನು ಆ ಲಾವಾರಸ ಉಕ್ಕಿ ಹೊರದು ಬಂದೇನು ಗಟ್ಟಿ ಆಗುತ್ತಲ್ಲ ಅದನ್ನು ಕಟ್ ಮಾಡಿ ಅದು ರತ್ನಗಳಾಗಿ ಅದನ್ನು ಒರಿಜಿನಲ್ ಆಗಿರತಕ್ಕಂಥದ್ದು ನೆನಪಿಟ್ಕೊಳ್ಳಿ ಇದು ನಿಮಗೆ. ಇದರ ನಂತರ ನಿಮಗೆ ಮುಂದೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು. ಇವತ್ತಿನ ದಿವಸ ಆರೋಗ್ಯ ಬಾಧೆಯಿಂದ ನಿಮ್ಮ ರಾಶಿಯವರಿಗೆ ಏನಾಗ್ತಾ ಇದೆ, ಸರಿಯಾಗಿ ಉದ್ಯೋಗಕ್ಕೆ ಮಾಡೋಕ್ಕಾಗ್ತಾ ಇಲ್ಲ, ಸರಿಯಾಗಿ ವ್ಯಾಪಾರ ವ್ಯವಹಾರಗಳು ಮಾಡೋಕ್ಕಾಗ್ತಾ ಇಲ್ಲ, ಅನ್ಕೊಂಡಲ್ಲಿ ಹೋಗೋಕ್ಕಾಗ್ತಾ ಇಲ್ಲ. ಬಹಳ ಮುಖ್ಯವಾಗಿ ಇಷ್ಟಪಟ್ಟಿದ್ದನ್ನು ತಿನ್ನೋಕ್ಕಾಗ್ತಾ ಇಲ್ಲ. ಅದನ್ನು ತಿಂದರೆ ಅದು ಜಾಸ್ತಿ ಆಗುತ್ತೆ, ಇದನ್ನು ತಿಂದರೆ ಮತ್ತೊಂದು ಜಾಸ್ತಿ ಆಗುತ್ತೆ. ಆರೋಗ್ಯ ಬಾಧೆಯಿಂದ ತಲೆ ಕೆಟ್ಟೋಗಿದೆ. ಔಷಧೋಪಚಾರಗಳು ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇಲ್ಲ. ಅದು ಕೆಲಸ ಮಾಡಬೇಕು ಅಂತಂದರೆ ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ ನಿಮ್ಮ ಔಷಧೋಪಚಾರಗಳು ಕೆಲಸ ಮಾಡುತ್ತೆ. ಒಳ್ಳೆಯ ಡಾಕ್ಟರ್ ಸಿಗೋಂಗಾಗುತ್ತೆ, ಡಾಕ್ಟರ್ ಕೊಟ್ಟದ ಮಾರ್ಗದರ್ಶನಗಳು ಕೆಲಸ ಮಾಡುತ್ತೆ. ಸೊ ನಿಮಗೂ ಮನೋ ನಿಗ್ರಹ ಬರ್ತದೆ ತುಂಬ ಚೆನ್ನಾಗಿ. ಆದ್ದರಿಂದ ಆ ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ ಇದರಲ್ಲಿ ವ್ಯಾಘ್ರನೇತ್ರ ರತ್ನಮಾಲೆಗಳಿದೆ. ದೃಷ್ಟಿ ದೋಷವನ್ನು ಪರಿಹಾರ ಮಾಡಿಕೊಟ್ಟು ಆರೋಗ್ಯ ವೃದ್ಧಿ ಮಾಡಿಕೊಡ್ಲಿಕ್ಕೆ ತುಂಬ ಅದ್ಭುತವಾದಂತಹ ರತ್ನಗಳಿದೆ ನಿಮಗೆ. ಇದನ್ನು ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲಿ ಎನರ್ಜೈಸ್ ಮಾಡುತ್ತೆ. ಅಷ್ಟು ಅದ್ಭುತವಾದಂಥದ್ದು.
ಇನ್ನು ಮುಂದೆ ಮಾಡ್ತಕ್ಕಂಥದ್ದು ಅಘೋರಾಸ್ತ್ರ ಹೋಮ ಅಂಥೇಳಿ. ಈ ಅಘೋರಾಸ್ತ್ರ ಹೋಮದಿಂದ ಈ ದೃಷ್ಟಿ ದೋಷದಿಂದಾಗಲಿ ಮತ್ತೊಂದು ಇನ್ನೊಂದು ಸಮಸ್ಯೆಗಳಿಂದಾಗಿ ನಿಮಗೆ ಆರ್ಥಿಕ ಬಾಧೆ ಆಗ್ತಾ ಇದೆ, ಸಾಲ ಬಾಧೆಗಳಾಗ್ತಾ ಇದೆ, ಮಾಟಮಂತ್ರಾದಿಗಳ ಸಮಸ್ಯೆಗಳಿಂದ ಶತ್ರುಬಾಧೆಗಳಿಂದ ಸಾಲ ಬಾಧೆಗಳಾಗ್ತಾ ಇದೆ, ದುಡ್ದಿದ್ದು ₹1 ನಿಲ್ತಾ ಇಲ್ಲ, ಹೋದಲೆಲ್ಲ ಜಗಳನೇ ಆಗ್ತಾ ಇದೆ, ಜೀವನದಲ್ಲಿ ಅದೃಷ್ಟನೇ ಇಲ್ಲ ಅನ್ನಂಗೆ ಆಗ್ತಾ ಇದೆ. ಇಂಥದ್ದಕ್ಕೆಲ್ಲ ಈ ಧನಾಕರ್ಷಕ ಮಣಿ ಅಂತ ಏನಿದೆ, ಈ ಭದ್ರ ರಕ್ಷಾ ಕೋಶದಲ್ಲಿ ಧನಾಕರ್ಷಕ ಮಣಿಗಳನ್ನು ಹಾಕಿದ್ದೇವೆ. ಸೊ ಇದನ್ನ ಆ ಒಂದು ವಿಶೇಷವಾದಂಥ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಸೊ ಇದೆಲ್ಲ ವಿಶೇಷವಾದಂಥ ಹೋಮಗಳು ನಿಮಗೆ ಜೀವನದಲ್ಲಿ ಅದೃಷ್ಟ ಕೊಡ್ತಕ್ಕಂಥ ಕನಕವರ್ಣಿಕಾ ರತ್ನಗಳು ಸಹ ಇದೆ ಇದರೊಳಗಡೆ. ಸೊ ಈ ಕನಕವರ್ಣಿಕಾ ರತ್ನಗಳು ನೋಡಿ 4 ವಿಧದ ಅಭೂತಪೂರ್ವವಾದ ಅದ್ಭುತವಾದಂಥ ಉಪರತ್ನಗಳಿದೆ. ಕನಕವರ್ಣಿಕಾ ರತ್ನ, ವ್ಯಾಘ್ರನೇತ ರತ್ನ, ಜ್ವಾಲಾಮುಖಿ ರತ್ನ ಹಾಗೂ ಧನಾಕರ್ಷಕ ರತ್ನಗಳು. ಸೊ ಇದೆಲ್ಲ ರತ್ನಗಳನ್ನ ಈ ಶತ್ರು ನಿಗ್ರಹ, ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ, ಅಘೋರಾಸ್ತ್ರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ಆಲ್ರೆಡಿ ಮದುವೆಯಾಗಿ ಗಂಡ ಹೆಂಡತಿ ಜಗಳ ಮನಸ್ತಾಪಗಳಿದ್ರು ಇಬ್ಬರು, ಗಂಡ ಒಂದು ಹೆಂಡತಿ ಒಂದು ಇಬ್ಬರು ಇದನ್ನು ಧಾರಣೆ ಮಾಡ್ಕೊಬಿಟ್ರೆ ಸೀದಾ ಈ ಥರ ಹಾಕೊಂಬಿಟ್ರೆ ಆಯ್ತು ಅಷ್ಟೇ. ಆ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಹಣೆಯಲ್ಲಿ ಹಚ್ಕೊಂಡ್ರೆ ಸಾಕು, ಎಲ್ಲ ರೀತಿಯ ಬಾಧೆಗಳು ಪರಿಹಾರ ಆಗಿ ಐಕ್ಯಮತ್ಯ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಆದ್ದರಿಂದ ಆ ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಜೊತೆಗೆ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು ಅಂತ ಮಹಾಗುರು ಶಾಂತಿ ಹೋಮ, ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಯಾವುದೇ ಶನಿ ಮಹಾದಶ, ಅಂತರ್ದಶ, ಸೂಕ್ಷ್ಮ ದಶ, ಪ್ರಾಣದಶ ಎಲ್ಲ ಕಡೆ ಶನಿ ಪೀಡೆಗಳ ಪರಿಹಾರಕ್ಕೋಸ್ಕರ ಶನಿ ಶಾಂತಿ ಹೋಮ, ನವಗ್ರಹಗಳ ಪೀಡೆ ಪರಿಹಾರಕ್ಕೋಸ್ಕರ ನವಗ್ರಹ ಶಾಂತಿ ಹೋಮ, ಇದೆಲ್ಲ ಹೋಮಗಳನ್ನು ಮಾಡಿ ಈ ವಿಶೇಷವಾದಂತಹ ಬ್ರಾಸ್ಲೆಟ್ ಅನ್ನ ನಾವು ಎನರ್ಜೈಸ್ ಮಾಡಿ ಕೊಡ್ತೇವೆ. ಪ್ರತಿಯೊಬ್ಬರು ಸಹ ನಿಮಗೆ ಕೊಟ್ಟರೆ ನೀವು ನೀಟಾಗಿ ಇದನ್ನ ಕೈಯಲ್ಲಿ ಧಾರಣೆ ಮಾಡ್ಕೊಂಡ್ರೆ ಆಯ್ತು. ನನಗೆ ಇಲ್ಲಿ ಬೇರೆ ಬೇರೆ ತುಂಬ ಇದಾವೆ, ನಿಮ್ಗೆ ಕಾಣಲ್ಲ ಅಂತ ಎಡಗೆಗೆ ಹಾಕಿ ತೋರಿಸಿದ್ದು, ಬಲಗೆಯಲ್ಲಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು. ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಸಂಕಲ್ಪ ಸೇವೆ ಹೆಸರು ಕೊಟ್ಕೊಂಡ್ರೆ ಆಯ್ತು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಇದಿಷ್ಟನ್ನು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ದಯವಿಟ್ಟು ವಾಟ್ಸಪ್ ಮಾಡಿ, ಕಾಲ್ ಮಾಡಿ. ಅಕಸ್ಮಾತ್ ಕಾಲ್ ಪಿಕ್ ಮಾಡಲಿಲ್ಲ ಅಥವಾ ತುಂಬ ಜನ ಕಾಲ್ ಮಾಡ್ತಿರ್ತಾರೆ, ಒಂದ್ಸಲ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಬೇರೆ ಏನೋ ಕೆಲಸ ಮಾಡ್ತಿರ್ತೀವಿ, ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಗಾಡಿ ಓಡಿಸ್ತಾ ಇದ್ದಿರಬಹುದು, ವಾಶ್ರೂಮ್ಗೆ ಹೋಗಿದ್ದಿರಬಹುದು, ಬೇರೆ ಏನೋ ಬರ್ಕೊಳ್ತಾ ಇದ್ದಿರಬಹುದು, ಮೊಬೈಲ್ ಸೈಲೆಂಟಲ್ಲಿ ಆಗಿದ್ದಿರಬಹುದು, ಗೊತ್ತಿಲ್ಲ. ಸೊ ಅದರಿಂದಾಗಿ ಎಲ್ಲರೂ ಸಹ ಯಂತ್ರಗಳ ಕೆಲಸ ಮಾಡ್ತಿಲ್ವಲ್ಲ, ಮನುಷ್ಯರೇ ಕೆಲಸ ಮಾಡ್ತಿರೋದು. ಸೊ ಅಕಸ್ಮಾತ್ ಕಾಲ್ ಅಟೆಂಡ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೈ ಮುಗಿದುಕೊಂಡು ಕೇಳ್ತಾ ಇದ್ದೀನಿ, ಬೇಸರ ಮಾಡ್ಕೊಳ್ಬೇಡಿ, ತುಂಬ ಸಿಟ್ಟು ಮಾಡ್ಕೊಳ್ಬೇಡಿ, ಆರಾಮಾಗಿ ನೀವು ವಾಟ್ಸಪ್ ಮಾಡಿ. ವಾಟ್ಸಪ್ ಮಾಡಿದ್ರೆ ಖಂಡಿತ ತಕ್ಷಣ ಅಲ್ದಿದ್ರು ಆ ವಾಟ್ಸಪ್ ಕ್ಲಿಯರ್ ಮಾಡ್ಕೊಳ್ಳೋ ಅಂತ ಟೈಮು ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಇಂತಿಷ್ಟು ಗಂಟೆಗೆ ಒಂದ್ಸಲ ವಾಟ್ಸಪ್ ಕ್ಲಿಯರ್ ಮಾಡ್ಕೊಳ್ತೀವಿ ಅಂತ. ವಾಟ್ಸಪ್ಪಲ್ಲಿ ಏನೇನು ಮೆಸೇಜ್ ಬಂದಿರುತ್ತೋ ಎಲ್ಲರಿಗೂ ರಿಪ್ಲೈ ಮಾಡ್ಕೊಂಡು ಬಂದಿರ್ತಾರೆ, ಆಯ್ತಲ್ವಾ. ಸೊ ಈಗಿನ ಆಧುನಿಕದಲ್ಲಿ ನೀವು ಏನು ಮಾಡಿರ್ತಾರೆ ಅಂದರೆ ಎಲ್ಲ ಕಡೆ ಈ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೀವು ಮೆಸೇಜ್ ಮಾಡಿದ ತಕ್ಷಣ ರಿಪ್ಲೈ ಬಂತದ್ದು ನಿಮಗೆ ಅದು ಕಂಪ್ಯೂಟರ್ ರಿಪ್ಲೈ ಮಾಡೋದು, ರಿಪ್ಲೈ ಮಾಡೋದು. ನಾವು ಹಂಗಲ್ಲ, ನಾವು ಮನುಷ್ಯರು ರಿಪ್ಲೈ ಮಾಡಬೇಕಾಗತ್ತೆ. ಸೊ ನಿಮ್ಮ ಪ್ರಶ್ನೆಯನ್ನು ಓದಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗಿರ್ತದೆ. ಸೊ ಅದರಿಂದಾಗಿ ಸ್ವಲ್ಪ ಲೇಟ್ ಆಗ್ಬೋದು. ವಾಟ್ಸಪ್ ಮಾಡಿ ದಯವಿಟ್ಟು, ಅನ್ಯಥಾ ಭಾವಿಸ್ಕೊಳ್ಬೇಡಿ, ದಯವಿಟ್ಟು ಹೇಳ್ತಾ ಇದ್ದೇನೆ. ವಾಟ್ಸಪ್ ಮಾಡಿ, ಖಂಡಿತ ನೀವು ವಾಟ್ಸಪ್ ರಿಪ್ಲೈ ಮಾಡ್ತಾರೆ. ಹಾಗೂ ನಿಮ್ಗೆ ಏನೇ ಪ್ರಶ್ನೆ ಇದ್ರೂ ವಾಟ್ಸಪ್ ಮಾಡಿ, ಕಾಲ್ ಮಾಡಿ ಆದರೆ ಎತ್ತುತ್ತಾರೆ, ಇಲ್ಲ ಅಂದರೆ ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಲೈವಲ್ಲಿ ನಾನೇ ನಿಮ್ಮ ಹೆಸರು ಅವತ್ತಿನ ಸಹ ಕಾರ್ತೀಕ ಅಮಾವಾಸ್ಯೆ ಗುರುವಾರ ನವೆಂಬರ್ 20ನೇ ತಾರೀಕು ಬೆಳಗ್ಗೆ ಲೈವಲ್ಲಿ 6 ಗಂಟೆಯಿಂದ 6:30 ಒಳಗಡೆ ಲೈವ್ ಶುರುವಾಗುತ್ತೆ. ನಾನೇ ಖುದ್ದು ಕೂತ್ಕೊಂಡು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವಲ್ಲೇ ನೀವು ನೋಡ್ಕೊಳ್ಬಹುದು. ಎಲ್ಲ ಹೋಮಗಳು 10:30 ಮೇಲೆ ಆರಂಭ ಆಗುತ್ತೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಬ್ರೇಸ್ಲೆಟ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡಲಾಗ್ತದೆ. ಸೊ ದಯವಿಟ್ಟು ನೀವು, ಆಮೇಲೆ ಕೆಲವ್ರಿಗೆ ಅನುಮಾನ ಇರುತ್ತೆ, ನಾವು ನಾನ್ ವೆಜ್ ತಿಂತೀವಿ, ಇದನ್ನು ಹಾಕೋಬಹುದಾ? ಖಂಡಿತವಾಗಿ ಹಾಕೋಬಹುದು, ಏನು ತೊಂದರೆ ಇಲ್ಲ. ಕೆಲವರು ಹೆಣ್ಣು ಮಕ್ಕಳಿಗೆ ಅನುಮಾನ ಇರುತ್ತೆ, ನಾವು ಪೀರಿಯಡ್ಸ್ ಎಲ್ಲ ಆಗ್ಬಿಡುತ್ತೆ, ತೊಂದರೆ ಅವಾಗ ಧಾರಣೆ ಮಾಡ್ಕೊಳ್ಬೋದಾ? ಏನು ತೊಂದರೆ, ನೀವು ಹೊರಗಡೆ ಇದ್ದಾಗ ಇನ್ನೊಬ್ರು ಯಾರೋ ಪೀರಿಯಡ್ಸ್ ಅಲ್ಲಿ ನಿಮ್ಗೆ ಹೇಳ್ತಾರಾ? ಅವ್ರು ನಿಮ್ಮನ್ನು ಮುಟ್ಟಾರಲ್ವಾ? ಸೊ ಅದರಲ್ಲೇನು ತೊಂದರೆ ಇಲ್ಲ. ಇನ್ನು ಅಷ್ಟು ಅನುಮಾನ ಇದ್ದಂಥವ್ರು ಇದನ್ನು ತೆಗೆದಿಟ್ಬಿಡಿ. ಆ ಒಂದು 3 ದಿನಗಳ ಕಾಲ 4 ದಿನಗಳ ಕಾಲ ತೆಗೆದಿಟ್ಬಿಟ್ರೆ ಆಯಿತು, ಆಯ್ತಾ? ಇನ್ನು ನಾನ್ ವೆಜ್ ತಿಂತಕ್ಕಂಥವ್ರು ಆ ತಿನ್ನುವ ಸಮಯದಲ್ಲಿ ಬೇಕಾದ್ರೆ ಎಡಗೈಲಿ ಹಾಕೊಂಡು ತಿಂದ್ಬಿಟ್ಟು ಬೇಕಾದ್ರೆ ಬಲಗೈಲಿ ಹಾಕೊಳ್ಳಿ. ಯಾಕೆಂದರೆ ಮನಸ್ಸಲ್ಲಿ ನಿಮಗೆ ಸಮಾಧಾನ ಇಲ್ಲ ಅಂದ ಪಕ್ಷದಲ್ಲಿ ಮಾತ್ರ ಆ ಥರ ಮಾಡ್ಕೊಳ್ಳಿ. ಮಿಕ್ಕಂತ ಎಲ್ಲರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ಯಾವುದೇ ರೀತಿಯಾದಂಥ ಭೇದ ಭಾವಗಳಿಲ್ಲ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಅನ್ನುವಂಥದ್ದೇ ನನ್ನ ಉದ್ದೇಶವಾಗಿರುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಖಂಡಿತ ನಿಮ್ಮ ವಿವರಗಳನ್ನ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಈ ನನ್ನ ಸಂಪೂರ್ಣವಾದ ವಿಡಿಯೋ ನೋಡಿದ್ದೀರಾ, ತುಂಬ ಧನ್ಯವಾದಗಳು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.